ಆದ್ರೂ ನೀವು ಇವತ್ತೆಲ್ಲ ಬಂದಿದ್ದು ನಂಗೆ ಸಾನೇ ಖುಷಿ ಆಯ್ತು ನೋಡ್ರಿ. ಹೌದು ಹೌದು, ನಾವೆಲ್ಲ ನಿಮ್ಮನ್ನು ನೋಡೇ ಇರಲಿಲ್ಲ. ಏನೋ ಒಂದು ಕೆಟ್ಟನೆ ಆಗೋಯ್ತು. ನೀವು ಬಿಟ್ಬಿಟ್ರಿ, ನಾವು ನಿಮ್ಮನ್ನೆಲ್ಲ ನೋಡೋಕ್ಕೆ ಆಗಲಿಲ್ಲ ನೋಡ್ರಿ. ಇವತ್ತು ನೀವೆಲ್ಲ ಬಂದಿದ್ರಲ್ಲ, ನಮಗಂತೂ ಭಾರಿ ಖುಷಿ ಆಯಿತು. ಇರ್ಲಿ ಬಿಡ್ರಿ, ಅದೆಲ್ಲ ಯಾಕೀಗ, ಏನೋ ನಡೆದೋಯ್ತು. ಹಿಂಗಾದ್ರೂ ನಾವು ನಿಮ್ಮ ಮನೆಗೆ ಬರಂಗಾಯ್ತಲ್ಲ ನಮ್ಮ ಅವ್ವನಿಂದ. ಬಿಡ್ರಿ ಓಲಿ. ಅಂದಂಗೆ ನಿಮ್ಮ ಮಗ ಏನು ಮಾಡ್ಕೊಂಡಿರೋದು? ಶರಣನ ನಿಮ್ಮ ಮಗನ ಹೆಸರು? ಏನು ಮಾಡ್ಕೊಂಡವನೆ? ಏನು ಕೆಲಸ ಗಿಲ್ಸ ಮಾಡ್ತಾವನ? ಇನ್ನೂ ಓದ್ಕತ್ತವನ? ನಮ್ಮ ಮಗ ಅವನು ಓದಿದ್ದೆಲ್ಲ ಆಯಿತು. ಅವನಿಗೆ ಫಾರಿನಿಂದ ಆಫರ್ ಬಂದದೆ ಕೆಲಸಕ್ಕೆ. ಅವ್ರ ಅಪ್ಪಯ್ಯ ಮನೆ ಕಟ್ಸ್ಬಿಡುವ ಊರಾಗೆ, ನಾವು ಊರಾಗ ಸೆಟ್ಲ್ ಆಯ್ತೀವಿ, ಆಮೇಲೆ ನೀನು ಮದುವೆ ಮಾಡ್ಕೊಂಡು ನೀನು ಒಂದೇ ಸತಿ ಹೋಗಪ್ಪ ಫಾರಿನ್ಗೆ ಅಂತವ್ರೆ. ಇನ್ನು ಅದೇ ಇದೆಲ್ಲ ಆದ ಮುಗಿದ್ಮ್ಯಾಕೆ ಅವನು ಇಲ್ಲಿರೋಕ್ಕಿಲ್ಲ, ಫಾರಿನ್ಗೆ ಹೊರಟೋಯ್ತಾನೆ. ಏನದಕ್ಕೆ ಫಾರಿನ್ಗೆ ಹೋಯ್ತಾನ ಶರಣ? ಅಷ್ಟೊಂದು ಚೆನ್ನಾಗಿ ಓದ್ಕೊಂಡವನ? ಅಯ್ಯೋ ಅದ್ಯಾಕೆ ಕೇಳ್ತೀಯ, ಅವ್ನು ಕಾಲೇಜ್ಗೆ ಫಸ್ಟು ಚೆನ್ನಾಗಿ ಓದ್ಕೊಂಡವನೇ. ಈಗ ಅವ್ರ ಅಪ್ಪನ ಮಾತಿಗೆ ಬೆಲೆ ಕೊಟ್ಕೊಂಡು ಇನ್ನೂ ಇಲ್ಲೇ ಅವನೇ ಅಷ್ಟೇ. ಆಮೇಲೆ ಇಲ್ಲಿರೋಕ್ಕಿಲ್ಲ, ಅವನು ಫಾರಿನ್ಗೆ ಹೋಯ್ತಾನೆ. ಆ ಕಾರು ಯಾರ್ದು? ನಿಮ್ದಾ ಇಲ್ಲ ಮದುವೆ ಕೊಡ್ರದ? ಕಾರ್ ನಮ್ದಲ್ಲ ಯಜಮಾನ್ರೆ, ನಮ್ಮ ಅಣ್ಣವ್ರದ್ದೇ ಅದು ಕಾರು. ಅವರೇ ಸಂಪಾದನೆ ಮಾಡ್ಕೊಂಡಿರೋದು. ಕಾರ್ ನಮ್ಮದೇಯ, ನನ್ನ ಮಗನಿಗೆ ಅಂತಾನೆ ಅವ್ರ ಅಪ್ಪ ಕೊಡ್ಸಿರೋದು. ಏನು ಮಗನ ದೊಡ್ಡ ಕಾರೇ ಕೊಡಿಸ್ಬಿಟ್ಟಿದ್ರಿ? ಹಂಗಾರೆ ವರಮಾನ ಎಲ್ಲ ಚೆನ್ನಾಗದೆ? ಹೌದು ಹೌದು, ನಮಗೆ ರಿಟೈರ್ಡ್ ಆಯ್ತಲ್ಲ, ಇವ್ರಿಗೆ ರಿಟೈರ್ಡಿಂದ ಒಂದಷ್ಟು ದುಡ್ಡು ಬಂತು. ಈಗ ಅದೆಲ್ಲ ಐತೆ. ಆವಾಗಲಿಂದನೂ ಒಂದು ಸ್ವಲ್ಪ ಸಂಪಾದನೆ ಮಾಡಿ ಎಲ್ಲ ಮಡಿಕೊಂಡಿದ್ರು. ಅವನು ಬೇರೆ ಬಿಸ್ನೆಸ್ ಅದು ಇದು ಅಂತ ಮಾಡ್ತಾ ಇರ್ತಾನೆ, ಸುಮ್ಮನೆ ಕೂತ್ಕೊಳ್ಳೋಕ್ಕಿಲ್ಲ, ಏನಾದರೂ ಮಾಡ್ತಾ ಇರ್ತಾನೆ ಅವನು. ಅದಕ್ಕೇ ಒಂದು ಕಾರ್ ಇರಲಿ ಅವ್ನಿಗೂ ಓಡಾಡೋಕ್ಕೆ ಅಂತ ಅಂದ್ಬಿಟ್ಟು ಕೊಡಿಸಿದ್ರು. ಈಗ ಅದಕ್ಕೇ ಹೆಂಗೂ ಊರಿನಾಗೆ ಮನೆ ಇತ್ತಲ್ಲ, ಹಳ್ಳಿ ಮನೆ, ಅದು ಹಳೆ ಮನೆ ಬೇಡ ಅಂದ್ಬಿಟ್ಟು ಒಂದು ಹೊಸ್ದಾಗಿ ಮನೆ ಕಟ್ಟಿಸ್ಬಿಟ್ಟು ಇಲ್ಲೇ ಇನ್ಮೇಲೆ ಸೆಟ್ಲ್ ಆಗ್ಬಿಡೋಣ. ಇನ್ನೇನು ಮಗಳೂ ಮದುವೆ ಆಗಿ ಹೊರಟೋಯ್ತಾಳೆ, ಮಗನೂ ಫಾರಿನ್ಗೆ ಹೋಗಿ ಸೆಟ್ಲ್ ಆಯ್ತಾನೆ. ಇನ್ಮೇಲೆ ಯಾಕೆ ಸಿಟಿನಾಗೆ, ಅದಕ್ಕೆ ಇಲ್ಲೇ ಬಂದು ಸೆಟ್ಲ್ ಆಗ್ಬಿಡುಮ ಅಂತ ಮನೆಗಿನ ಕಟ್ಸಿ ರೆಡಿ ಮಾಡುಮ ಅಂತ ಬಂದ್ವಿ ಅಷ್ಟೇ. ಅತ್ತೆ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಒಳಗಡೆ ಏನು ಮಾಡ್ತಾವ್ರ ಅತ್ತೆ? ಬಟ್ಟೆ ಎಲ್ಲ ಜೋಡಿಸ್ಕೊತಿರ್ಬೇಕು ಕಣದಕ್ಕೆ. ಬರ್ತಾರೆ. ನೀವು ತಗೊಳ್ರಿ, ಯಾಕೆ ಸುಮ್ಮನೆ ಕೂತ್ಕೊಬಿಟ್ರಲ್ಲ? ಬಾಳೆಹಣ್ಣು ಎಲ್ಲಕ್ಕೆಲ್ಲ ಹಾಕಿಲ್ರಿ, ಯಾಕೆ ಸುಮ್ಮನೆ ಕೂತ್ಬಿಟ್ರೆ? ಊಟ ಆಯ್ತು? ಹಾಕಂತೀವಿ, ನಮ್ದು ಆಯ್ತು, ನಾವು ತಗೊಂಡ್ವಿ, ನೀವು ತಗೊಳ್ರಿ. ಲಕ್ಷ್ಮಿ, ಆ ಹುಡುಗರು ಊಟ ಮಾಡಿಬಿಟ್ಟು ಹಂಗೆ ಹೋಗಿ ಆಚೆ ಕೂತವೆ. ಬಾಳೆಹಣ್ಣು ಎಲ್ಲಕ್ಕೆ ಎಲ್ಲ ಕೊಟ್ಟು ಕಳಿಸು. ಕರಿ ಶೋಭನ. ಕೊಟ್ಟು ಕಳಿಸ್ತೀನತ್ತೆ. ಶೋಭಾ ಯಾಕವ್ವ ಕರ್ದಲ್ಲ? ಹೋಗವ, ಅಲ್ಲಿ ನಮ್ಮ ಶರಣ ಎಲ್ಲರೂ ಅವರೇ, ಹೋಗ್ಬಿಟ್ಟು ಬಾಳೆಹಣ್ಣು ಕೊಟ್ಬಿಟ್ಟು ಬರೋಗವ. ಊಟ ಮಾಡಿಬಿಟ್ಟು ಹೋಗಿ ಅಲ್ಲೇ ಗಾಳಿ ಒಳಗೆ ಕೂತವ್ರೆ, ಹೋಗವ. ಸರಿ ಕಣವ್ವ, ಆಯ್ತು, ಕೊಟ್ಬಿಟ್ಟು ಬರ್ತೀನಿ. ಎಲ್ಲವ್ರವ್ವ ಎಲ್ಲರೂ? ಆಚೆ ಕಡೆ ಇಲ್ವೇ? ಪಡ್ಸಲ್ಲ ಒಳಗೆ ಕೂತಿಲ್ವೇ? ಪಡ್ಸಲಿಲ್ಲ ಕಣವ, ಕೋಣೆಗೆ ಅವ್ರು ನೋಡು, ಅವ್ರ ಅಜ್ಜಿತವ ಎಲ್ಲ ಮಾತಾಡ್ಕೊಂಡು ಕೂತವ್ರೆ. ಏನೋ ಮೊಮ್ಮಕ್ಳುಗಳೆಲ್ಲ ಏನೇನೋ ಕೇಳ್ತಾವ್ರೆ ಅವ್ರ ಅಜ್ಜಿನ. ಕೋಣೆ ಕೂತವ್ರು ನೋಡು. ಕೋಣೆಗೆ ಅವ್ರಂತೆ ನೋಡವ. ನೋಡ್ಬಿಟ್ಟು ಬಾಳೆಹಣ್ಣು ಕೊಟ್ಬಿಟ್ಟು ಬರೋಗು. ಅಜ್ಜಿನೂ ಅಲ್ಲೇ ಅದಂತೆ, ಹೋಗು. ಸರಿ ಕಣವ, ಆಯ್ತು. ಮತ್ತೆ ಹೆಣ್ಗಿನ್ ನೋಡಿದಿರೇ ಮಗನ್ಗೆ ನೀವು? ನೋಡ್ತಾ ಇದ್ದೀವಿ, ಇನ್ನೂ ಎಲ್ಲೂ ಸೆಟ್ ಆಗಿಲ್ಲ. ಇನ್ನು ಮನೆ ಬೇರೆ ಕಟ್ಟಬೇಕಲ್ಲ, ಅದಕ್ಕೆ ಹೊಸ ತಡವಾಗಿ ನೋಡ್ತಾ ಇದ್ದೀವಿ. ಅಜ್ಜಿ, ನನ್ನಿಂದನೇ ನಿನ್ನ ಮನೆ ಬಿಟ್ಟು ಬರಂಗಾಯ್ತು, ನಂಗೆ ಕ್ಷಮಿಸ್ಬಿಡಜ್ಜಿ, ಬೇಜಾರು ಮಾಡ್ಕೊಬೇಡ ಕಣಜ್ಜಿ. ಮಗ, ನಾನು ಆಗಲೇ ಹೇಳಲಿಲ್ವಾ? ನಾನು ಅದನ್ನೆಲ್ಲ ಏನು ಮನಸ್ಸಿನಾಗ ಇಕ್ಕೊಂಡಿಲ್ಲ ಅಂತ. ಬುಟ್ಟಾಕು, ಅದ್ರ ಬಗ್ಗೆ ಎಲ್ಲ ಯಾಕಂಗೆ ತಲೆ ಕೆಡ್ಸ್ಕೊತಿದ್ದೀನಿ ನೀನು? ನಾನೇ ಅದನ್ನೆಲ್ಲ ಮನಸ್ಸಿನಾಗ ಇಕ್ಕೊಂಡಿಲ್ಲ ಕಣ ಮಗ. ನೀನು ಇನ್ನೂ ಅದನ್ನೇ ಮನಸ್ಸಿನಾಗ ಮಾಡಿಕೊಂಡು ಬೇಜಾರು ಮಾಡ್ಕೊತಿದ್ದಿ. ಬಿಟ್ಬಿಡಪ್ಪ ಅದೆಲ್ಲ, ಏನು ಹಣೆ ಬರ ಇದ್ದಂಗೆ ಆಗೋಯ್ತು. ಈಗ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಯ್ತದ? ಮುಂದೆ ನೋಡ್ಬೇಕು ಜೀವನ ಯೋನದೆ ಅಂತ. ಅಜ್ಜಿ ಯಾಕವ್ವ? ಶೋಭಾ ಅವ್ವ ಎಲ್ಲಾರ್ಗು ಬಾಳೆಹಣ್ಣು ಕೊಟ್ಬಿಟ್ಟು ಬಾ ಅಂತ ಕಳಿಸಿದ್ಲು ಅಜ್ಜಿ. ತಗೋ ಬಾಳೆಹಣ್ಣು, ಕೊಡವ ಎಲ್ಲರಿಗೂ. ತಗೋಮವ ಬಾಳೆಹಣ್ಣು. ಇಲ್ಲ, ನನಗೇನು ಬೇಡ ಬಾಳೆಹಣ್ಣು, ಅವ್ರಿಗೆ ಎಲ್ಲರಿಗೂ ಕೊಡು. ಯಾಕಲ ಮಗ, ತಕೊಳ್ಳೋ ಒಂದು. ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನಕ್ಕಿಲ್ವೇ? ತಗೋ. ಥ್ಯಾಂಕ್ಸ್. ನೀನು ತಗೊಳಜ್ಜಿ. ತತ್ತಾರವ ತತ್ತ ಇಲ್ಲಿ. ಶ್ರಾವಣಿ, ಥ್ಯಾಂಕ್ಸ್. ನೀವು ತಗೊಳ್ಳಿ ಶರಣ್ ಮಾವ. ಇವಳು ಪಿಕ್ಚರ್ ಹಂಗೆ ಮನ್ಸಲ್ಲಿ ಮೂಡ್ತಾ ಇತ್ತಲ್ಲ. ಇಂಥ ಫಿಗರ್ನ ಹೋಗಿ ಹೋಗಿ ಬೇಡ ಅಂತ ಹೇಳೋನಲ್ಲ ಈ ಅರುಣ. ಬುದ್ಧಿ ಆಯ್ತಾ ಇವನಿಗೆ? ಸಕ್ಕತ್ತಾಗವಳೆ. ಏನಾದರೂ ಮದುವೆ ಅಂತ ಆದರೆ ಇವಳನ್ನೇ ಆಗಬೇಕು. ಈ ಅರುಣಂಗೆ ಬುದ್ಧಿ ಇಲ್ಲ, ಟೇಸ್ಟೇ ಇಲ್ಲ, ಟೇಸ್ಟ್ಲೆಸ್ ಫಿಲು. ಮಾವ, ಏನು ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ ಬಾಳೆಹಣ್ಣು. ಕೊಡು ಕೊಡು ಕೊಡು, ಏನು ಯೋಚನೆ ಮಾಡ್ತಾ ಇರಲಿಲ್ಲ, ಕೊಡು.
ನೀನು ಎಲ್ಗೋತಿದ್ದಿ ಬಾರವ್ವ ಕೂತ್ಕೋ ಶೋಭಾ ಹಂಗೆ ಆ ತಟ್ಟೆನ ತಗೊಂಡೋಗ ಟೇಬಲ್ ಮೇಲೆ ಇಟ್ಬಿಟ್ಟು ಬಾ ಕೂತ್ಕೋ ಇನ್ನೇನು ನಾನು ಇವತ್ತು ಹೊರಟೋಯ್ತೀನಿ ಬಾ. ಆಹಾ ಸೂಪರ್ ಅಜ್ಜಿ ನೀನು. ಒಳ್ಳೆ ಕೆಲಸ ಮಾಡಿದೆ ಅವಳನ್ನೂ ಇಲ್ಲಿ ಕುಂಡಿಸ್ಕೊಂಡು. ಸರಿ ಅಜ್ಜಿ ಇಕ್ಬಿಟ್ಟು ಬರ್ತೀನಿ ಇರು, ಕೂತ್ಕೋತೀನಿ. ಅಜ್ಜಿ ಇನ್ನೊಂದ್ಸತಿ ಯೋಚನೆ ಮಾಡಜ್ಜಿ, ನೀನು ಹೋಗ್ಲೇಬೇಕಾ ಊರಿಗೆ? ಇನ್ನೊಂದೆರಡು ದಿನ ಇದ್ಬಿಟ್ಟು ಹೋಗಜ್ಜಿ. ಯಾಕಪ್ಪ ಈ ತಿಥಿಯಿಂದ ಇದ್ದೀನಿ ಸಾಕಾಗಿಲ್ವಾ ಇನ್ನು ನಿನಗೆ? ಆದರೂ ಅಜ್ಜಿ ನೀನಿದ್ದಾಗ ಒಂಥರ ಚೆನ್ನಾಗಿರ್ತಿತ್ತು ಅಜ್ಜಿ ಮನೆ, ಅದಕ್ಕೇನೆ ಹೇಳ್ತಾ ಇದ್ದೀನಿ. ಇನ್ನೊಂದೆರಡು ದಿನ ಇದ್ಬಿಟ್ಟು ಹೋಗಜ್ಜಿ. ಬಿಡವ, ಇನ್ನೊಂದೆರಡು ದಿನ ಆದಮೇಲೆ ಆದರೂ ನಾನು ಹೋಗ್ಲೇಬೇಕಲ್ವಾ? ಇಲ್ಲೇ ಇರೋಕ್ಕಾಯ್ತಿತ್ತಾ ಹೇಳು? ಇನ್ನೊಂದೆರಡು ದಿನ ಆದಮೇಲೆ ಆದರೂ ಹೋಗ್ಲೇಬೇಕು, ಹಂಗೆ ಇವತ್ತೇ ಹೋಯ್ತಾ ಇದ್ದೀನಿ ಅಷ್ಟೇ. ಬರ್ತೀನಿ ತಗೋ, ಇಲ್ಲಾಂದ್ರೆ ನೀನೇ ಬಾ ನಿಮ್ಮ ಅವ್ವನ ಕರ್ಕೊಂಡು. ನಾವೇನೋ ಬರ್ತೀವಜ್ಜಿ, ಆದರೂ ನೀನಿದ್ದಾಗ ತುಂಬ ಚೆನ್ನಾಗಿತ್ತು, ಅದಕ್ಕೆ ಹೇಳಿದೆ. ನೀನನ್ನು ಕಳಿಸಿದ್ಮೇಲೆ ನನಗೆ ಬೇಜಾರಾಯ್ತದಜ್ಜಿ. ಯಾಕವ ಹಂಗಂತಿ? ನಿಮ್ಮ ಅಜ್ಜಿ ತಾತ ಅವರಲ್ಲ ನೋಡು, ಅವರು ಇರ್ತಾರಲ್ಲ ಇಲ್ಲೇನೆ, ಏನಾಯ್ತತ್ ಹೇಳು? ಅಯ್ಯೋ ಅವರಿಬ್ಬರ ಹತ್ರ ನಿನ್ನ ಜೊತೆ ಇದ್ದಂಗೆ ಇರೋಕ್ಕಾಗಲ್ಲ ಕಣಜ್ಜಿ. ಏನೇ ಅಂದರೂ ಬೈತಾರೆ, ಏನೇ ಮಾಡಿದ್ರು ಬೈತಾರೆ. ಗೊತ್ತಿಲ್ವಾ? ನೀನೇ ನೋಡಿಲ್ವಾ? ಅವ್ರ ಹತ್ರ ಕೂತ್ಕೊಂಡು ಮಾತಾಡೋಕ್ಕಾಯ್ತದ? ಯಾಕವ ಹಂಗಂತಿ? ನೀನು ಕೂತ್ಕೊಂಡು ಮಾತಾಡಿದ್ರೆ ಅವರು ಮಾತಾಡ್ತಾರೆ. ಅಯ್ಯೋ ಅಜ್ಜಿ, ನಮ್ಮ ತಾತ ಹೆಂಗಾಡ್ತಾನೆ ಅಂತ ಗೊತ್ತು ತಾನೇ. ಅವನಿಗೆ ಈ ಊರಲ್ಲಿರೋ ಹೆಂಗಸ್ರನ್ನೆಲ್ಲ ನೋಡ್ಕೊಂಡು ತಿರ್ಗೋಕ್ಕೆ ಟೈಮ್ ಸಾಕಾಗಲ್ಲ. ಇನ್ನು ನಮ್ಮ ಅವಜ್ಜಿ ಅವ್ರ ಮನೆ ಬಟ್ಟಿ ಕದೆ ಆಗೋಗುತ್ತೆ. ಅವ್ರ ಮನೆಗೆ ಏನಾಯಿತು, ಇವ್ರ ಮನೆಗೆ ಏನು, ಇವತ್ತೇ ಅತ್ತ ಮಾಡೋರೆ, ಇದೇ ಆಗೋತದೆ. ಇನ್ನು ನನ್ನ ಜೊತೆ ಎಲ್ಲಿ ಕೂತ್ಕೊಂಡು ಮಾತಾಡ್ತಾಳಜ್ಜಿ? ಹಂಗೆಲ್ಲ ಮಾತಾಡ್ತಾರೇನವ, ಅವರು ನಿಮ್ಮ ತಾತ ಅಜ್ಜಿನೇ ಅಲ್ವೇ, ಅವ್ರೇನು ಬ್ಯಾರೆ? ಅಯ್ಯೋ ಅವ್ರು ಬಿಡು, ಅವ್ರದೊಂಥರ ವಿಚಿತ್ರವಾದ ಪ್ರಾಣಿಗಳು ಅವರಿಬ್ಬರು. ಆದರೂ ನೀನು ಬಂದಾಗಲಿಂದ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಏನಾದರೂ ಆದರೂ ನಿನ್ನೆ ಕೇಳ್ತಿದ್ದೆ, ಏನು ಬೇಕಂದ್ರೂ ನಿನ್ನೆ ಕೇಳ್ತಿದ್ದೆ, ನೀನೆಲ್ಲ ಕೊಡ್ತಿದ್ದೆ. ತಿರ್ಗಾ ಸಾಯಂಕಾಲ ಕಾಲೇಜ್ ಮುಗಿಸ್ಕೊಂಬಂದ್ಮೇಲೆ ನಿನ್ನ ಜೊತೆಗೆ ಮಾತಾಡ್ತಾ ಕೂತಿರ್ತಿದ್ದೆ. ಇನ್ಮೇಲೆ ನಾನು ಒಬ್ಬಳೇ ಆಗ್ಬಿಡ್ತೀನಿ ಮನೇಲಿ. ಸರಿ ಹಂಗ ನೀನು ಬಂದ್ಬಿಡು, ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಬಂದ್ಗಿಂದ್ಬಿಡ್ತಾಳೆ ಹೆಂಗೆ ಇವಳು? ನಮ್ಮ ಅಜ್ಜಿ ನೋಡು ಕರಿತಾದೆ, ಬಂದ್ಬಿಟ್ರೆ ಏನಪ್ಪ ಮಾಡೋದು? ನನಗೆ ಈಗಲೇ ಹಿಂಸೆ ಆಗೋಗ್ಬಿಟ್ಟದೆ ಇವಳ್ದು. ಆಹಾ ಬಂದ್ಬಿಟ್ರಂತೂ ಸಖತ್ತಾಗಿರ್ತದೆ. ಬಂದ್ಬಿಡೇ ಹುಡುಗಿ. ಹ್ಞೂ ಶೋಭಾ ಬಂದ್ಬಿಡು. ನನಗೂ ಅಲ್ಲಿ ಯಾರು ಹುಡುಗಿರಿಲ್ಲ ಜೊತೇಲಿ, ನೀನು ನಾನು ಇಬ್ಬರು ಇರ್ಬೋದು. ನನಗೂ ಒಳ್ಳೆ ಕಂಪ್ನಿ ಆಗುತ್ತೆ. ಆಹಾ ನನ್ನ ತಂಗಿ ನನ್ನ ಮನಸ್ಸಲ್ಲಿರೋದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಲು. ಥ್ಯಾಂಕ್ಸ್ ಗಣೇಶ್ ಅವನಿ, ಒಳ್ಳೆ ಮಾತು ಹೇಳಿದೆ. ಅಜ್ಜಿ ಏನೋ ಬಾ ಅಂತ ಕರೀತಾರೆ, ಹಂಗಂತ ನಾನು ಬಂದ್ಬಿಟ್ರೆ ಚೆನ್ನಾಗಿರುತ್ತಾ? ಅದು ಸರಿ ಇರಲ್ಲ. ಯಾಕವ ಹಂಗಂತಿ? ನಾನು ಇರೋದಿಲ್ವೇ ಅಲ್ಲಿ? ಬಾ ನಾನು ನೋಡ್ಕೊತೀನಿ. ಅದು ಹಂಗಲ್ಲ ಅಜ್ಜಿ, ಏನೋ ಮದುವೆ ಆಗ್ಬಿಟ್ಟು ಬಂದರೆ ಒಂಥರ, ಏನು ಇಲ್ಲದೆ ಬಂದರೆ ಅಲ್ಲಿ ಸೇರಿಕೊಂಡ್ರೆ ಒಂಥರ ಚೆನ್ನಾಗಿರಲ್ಲ. ಅದು ಅಲ್ಲದೆ ಅಮ್ಮ ಇಲ್ಲಿ ಒಬ್ಬಳೇ ಆಗ್ಬಿಡ್ತಾಳೆ. ಆ ವಿಷಯನ ಬಿಟ್ಬಿಡು, ಇನ್ನು ಆ ವಿಷಯ ನೀನು ಮಾತಾಡೋಕೆ ಹೋಗ್ಬೇಡ. ನೀನು ಮೊಮ್ಮಗಳಾಗಿ ಬರಂಗಾದ್ರೆ ಬಾ, ನನಗೆ ಏನೂ ಅಭ್ಯಂತರ ಇಲ್ಲ. ನಾನು ಕರ್ಕೊಂಡು ಹೋಗ್ತೀನಿ, ಬತ್ತೀಯಾ? ಯಾವಾಗಲಾದರೂ ಬರ್ತಿರ್ತೀನಿ ಬಿಡಜ್ಜಿ. ನೀನು ನೋಡಬೇಕು ಅನಿಸ್ದಾಗಲೆಲ್ಲ ಬಂದು ನೋಡ್ಕೊಂಡು ಬರ್ತೀನಿ. ಹಾಗೆ ಮಾಡು, ನಿನ್ಗೇನನ್ನ ನೋಡಬೇಕು ಅನ್ಸಿದ್ರೆ ಬಾ, ಇಲ್ಲಾಂದರೆ ಫೋನ್ ಮಾಡು, ಆಯ್ತೇ? ಸರಿ ಅಜ್ಜಿ ಆಯಿತು. ಇವರೆಲ್ಲ ಏನು ಇನ್ನೂ ಮಾತಿ ಕೂತ್ಬಿಟ್ಟಿದಾರ? ಗೊತ್ತಾಗ್ಲಿಲ್ವಂತ ಇನ್ನು ಒಳ್ಳು ಮಾಲ್ವಾ? ಹ್ಞೂ ಕಣಜ್ಜಿ ಗೊತ್ತಾಯ್ತದೆ. ಓ ಬಾ ಹೋಗುಮ, ನಾವು ಹೋದ್ರೆ ನೀನು ಹೋಗಿ ಒಳ್ಳಿಸಿದ್ರೆ ಅವ್ರು ಒಳ್ಳೋದು, ಇಲ್ಲಾಂದ್ರೆ ಮಾತು ಕೂತ್ಬಿಡ್ತಾರೆ. ನಡಿ ನಡಿ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.